ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ಸೊ ನಮ್ಮ ಇವತ್ತಿನ ಆಲ್ಗೋ ಟ್ರೇಡಿಂಗ್ನ ಒಂದಷ್ಟು ರಿಸಲ್ಟ್ ಸಹ ತೋರಿಸ್ತಾ ಇದ್ದೀನಿ. ಸೊ ಇವತ್ತು ನಮಗೊಂದು ಅನ್ಫಾರ್ಚುನೇಟ್ ಸಿಚುವೇಷನ್ ಅಂತಲೇ ಹೇಳ್ಬೋದು. ಬಿಕಾಸ್ ಮಾರ್ಕೆಟ್ ಓಪನಿಂಗಲ್ಲಿ ಸಿಗಾಬಾರ್ದು ಒಂದು ದೊಡ್ಡ 3-4 ಕ್ಯಾಂಡಲ್ ಒಂದು ದೊಡ್ಡ ಫಾಲ್ ಬಂದಿರೋದ್ರಿಂದ ನಮಗೆ ಯಾವುದೇ ರೀತಿ ಒಂದು ಬೆನಿಫಿಟ್ ಆಗಿಲ್ಲ ಅಂತಲೇ ಹೇಳ್ಬೋದು. ನೋಡಿ, ಯಾವುದೇ ನಮ್ಮ ಒಂದು ಸ್ಟ್ರಾಟಜಿ ನಾವು ಬಿಲ್ಡ್ ಮಾಡಬೇಕಾದ್ರೆ ಒಂದು ಪರ್ಟಿಕ್ಯುಲರ್ ಒಂದು ಕಂಡೀಷನ್ಸ್ಗಳನ್ನ ಇಟ್ಕೊಂಡು ನಾವು ಡಿಸೈನ್ ಮಾಡಿದರೆ ಆ ಒಂದು ಕಂಡೀಷನ್ ಬೇಸಿಸ್ ಮೇಲೆ ಮಾರ್ಕೆಟ್ ಏನಾದ್ರು ನಮಗೆ ಸಪೋರ್ಟ್ ಮಾಡಿಲ್ಲ ಅಂದರೆ 100% ಲಾಸ್ ಆಗುವಂಥ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಆ ಒಂದು ಲಾಸ್ ಸಿಚುವೇಷನ್ಸಲ್ಲಿ ನಮ್ಮ ಒಂದು ಲಾಸ್ನ ಕಡಿಮೆ ಮಾಡ್ಕೊಬೇಕು ಅನ್ನೋದೇ ನಮ್ಮ ಒಂದು ರೂಲ್ಸು. ಅದರ ಬೇಸಿಸ್ ಮೇಲೆ ನೋಡಿದ್ರೆ ನಮ್ಮ ಒಂದು ಸ್ಟ್ರಾಟಜಿ ಏನಾದರೂ ಗ್ಯಾಪ್ ಡೌನ್ ಓಪನ್ ಆಗಿ ಏನಾದರೂ ಅಪ್ ಹೋಗಿತ್ತು ಅಂದರೆ ಒಂದು ಒಳ್ಳೆ ಪ್ರಾಫಿಟ್ ಕೊಡುವಂಥ ಚಾನ್ಸಸ್ ಹೆಚ್ಚಿಗಿತ್ತು. ಬಟ್ ಅನ್ಫಾರ್ಚುನೇಟ್ ಅಂತಂದರೆ ದೊಡ್ಡ ಗ್ಯಾಪ್ ಅಪ್ ಓಪನ್ ಆಗಿ ಬ್ಯಾಕ್ ಟು ಬ್ಯಾಕ್ ರೆಡ್ ಕ್ಯಾಂಡಲ್, ನಿಮಗೆ ಕ್ಯಾಂಡಲ್ಗಳು ನೋಡೋ ಗೊತ್ತಾಗುತ್ತೆ ಮಾರ್ಕೆಟ್ ಯಾವ ರೀತಿ ಒಂದು ಕಂಡೀಷನ್ ಮೂವ್ಮೆಂಟ್ ಆಯಿತು ಅಂತ ಜಸ್ಟ್ ತೋರಿಸ್ತಾ ಇದ್ದೀನಿ. ಓಕೆ, ಇಲ್ಲೇ ನೀವು ನೋಡ್ಬೋದು. ಫಸ್ಟು ಇದು ಓಕೆ, ಇದು 9:15 ಕ್ಯಾಂಡಲ್ ನೋಡೋದು. 1 2 3 4 5 6 ಕ್ಯಾಂಡಲ್, ಆಲ್ಮೋಸ್ಟ್ ಒಂದು 6 ಕ್ಯಾಂಡಲಲ್ಲಿ ನಿಮ್ಗೆ ಹತ್ರ ಒಂದು 52,800 52,200 ಆಲ್ಮೋಸ್ಟ್ 600-700 ಪಾಯಿಂಟ್ಸ್ ಬಿದ್ದ ಮೇಲೆ ನಿಮ್ಗೆ ಯಾವುದೇ ರೀತಿ ಬೆನಿಫಿಟ್ ಸಿಕ್ಕೋದಿಲ್ಲ. ಈ ಒಂದು ಕಂಡೀಷನ್ ಬೇಸಿಸ್ ಮೇಲೆ ಮಲ್ಟಿಪಲ್ ಒಂದು ಟೈಮ್ನಲ್ಲಿ ಸಹ ನಮ್ಮ ಒಂದು ಸ್ಟ್ರಾಟಜಿನ ಎಕ್ಸಿಕ್ಯೂಟ್ ಮಾಡಿದ್ರೆ ನಮ್ಮ ಒಂದು ಲಾಸ್ ಆಗಿರುವಂಥ ಒಂದು ಅಮೌಂಟ್ ಬಂದು ಜಸ್ಟ್ 180 ರೂಪೀಸ್ ಅಷ್ಟೇ. ಓಕೆ, ಎರಡು ಸಲ ನಾನು ಎಕ್ಸಿಕ್ಯೂಟ್ ಮಾಡಿದೆ ಅಂತ ಹೇಳ್ಬೋದು. ಬಿಕಾಸ್ ಫಸ್ಟ್ ಟೈಮ್ ಎಕ್ಸಿಕ್ಯೂಟ್ ಮಾಡಿದರೆ ನಮ್ಮ ಒಂದು ಕಂಡೀಷನ್ಸು ಸ್ವಲ್ಪ ಮೀಟ್ ಆಗೋಕ್ಕಿಂತ ಮುಂಚೆ ಎಕ್ಸಿಕ್ಯೂಟ್ ಆಗಿತ್ತು. ನೆಕ್ಸ್ಟ್ ಬಂದು ಮತ್ತೆ ನಮ್ಮ ಒಂದು ಕಂಡೀಷನ್ಸ್ ಮೀಟ್ ಆದಮೇಲೆ ಎಂಟರ್ ಆದಮೇಲೆ ನಮ್ಮ ಒಂದು ಒಂದು ಸ್ಟ್ರಾಟಜಿ ಒಂದು ಔಟ್ಪುಟ್ ಬಂದು ಜಸ್ಟ್ 180 ರೂಪೀಸ್ ಒಂದು ಏನಂತಾರೆ ಒಂದು ಲಾಸ್ ಇದೆ ಅಂತ ಹೇಳ್ಬೋದು. ಬಟ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ಒಂದು ಸ್ವಲ್ಪ ಪ್ರಾಫಿಟಲ್ಲಿ ಸಹ ಹೋಗಿತ್ತು, 300-400 ರೂಪಾಯಿ ಪ್ರಾಫಿಟಲ್ಲಿ ಸಹ ಹೋಗಿತ್ತು. ಬಟ್ ಆಡಿಯೋ ಹೇಳಿದಂಗೆ ದೊಡ್ಡೊಂದು ಗ್ಯಾಪ್ ಅಪ್ ಓಪನ್ ಆಗಿ ಪ್ರೀಮಿಯಮ್ ಶೂಟ್ ಆಗುತ್ತೆ. ಗ್ಯಾಪ್ ಅಪ್ ಓಪನ್ ಆಗಿ ನೆಕ್ಸ್ಟ್ ಹಂಗೆ ರೀತಿ ಡೌನ್ ಬಂತು ಅಂದರೆ ಸಹ ಪ್ರೀಮಿಯಮ್ ಒಂದು ಮೆಲ್ಟ್ ಆಗೋದ್ರಿಂದ ಎರಡು ಬೆನಿಫಿಟ್ ಸಿಕ್ಕಿಲ್ಲ ಅಂತ ಹೇಳ್ಬೋದು. ಸೊ ಇದ್ರ ಬೇಸಿಸ್ ಮಾಡಿದ್ರೆ ನಮ್ಮ ಒಂದು ಮಾರ್ಜಿನ್ ಯೂಟಿಲೈಸ್ ಆಗಿರೋದು ಬಂದು ಹತ್ತಿರ ಒಂದು ಓಕೆ, ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದೆ ಅಂತ. ಓಕೆ, 43,000 ಜಸ್ಟ್ 43,000 ಆಗಿದೆ. ಅದರ ಬೇಸಿಸ್ ಮೇಲೆ ನಮ್ಮ ಒಂದು ಟ್ಯಾಕ್ಸಸ್ನ ಒಂದು ಅಮೌಂಟ್ ನೋಡಿರಿ 2 ಸಲ ಎಂಟ್ರ್ ಆಗಿರೋದು ಅಥವಾ 2 ಬ್ಯಾಚ್ ಅಂತ ಅಂದ್ಕೊಳ್ಳಿ. 2 ಬ್ಯಾಚಲ್ಲಿ ಆಗಿರೋಂಥ ಒಂದು ಎಕ್ಸ್ಪೆನ್ಸಸ್ ಬಂದು ಜಸ್ಟ್ 38 ರೂಪೀಸ್ ಅಷ್ಟು. ಓಕೆ, ಸೊ ಇದೇ ಡೀಟೇಲ್ಸ್ನ ನಮ್ಮ ಒಂದು ಟ್ರ್ಯಾಕರ್ ಏನಿದೆ ಆ ಒಂದು ಟ್ರ್ಯಾಕಲ್ಲಿ ಸಹ ಅಪ್ಡೇಟ್ ಮಾಡಿಬಿಟ್ಟಿದ್ದೀನಿ. ನೋಡ್ಬೋದು ನೀವು. ಜುಲೈನ ಅಮೌಂಟು 2nd ಜುಲೈ 24ನ ಒಂದು ಡೇಟ್ನ 180 ರೂಪೀಸ್ ಅಪ್ಡೇಟ್ ಮಾಡಿದ್ದೀನಿ. ಸೊ ಇದು ನಮ್ಮ ಇವತ್ತಿನ ಒಂದು ಆಲ್ಗೋದ ಒಂದು ರಿಸಲ್ಟ್ಸು. ಯಾವುದೇ ರೀತಿ ಟೆನ್ಷನ್ ಇಲ್ಲ. ಇದೇ ರೀತಿ ಏನಾದರೂ ಸಣ್ಣ ಲಾಸ್ಗಳನ್ನು ನಾವು ಕಂಟಿನ್ಯೂ ಮಾಡ್ತಾ ಹೋದ್ರೆ ಒಂದು ದೊಡ್ಡ ಅಮೌಂಟಲ್ಲಿ ನಮಗೆ ಪ್ರಾಫಿಟ್ ಬರುವಂಥ ಚಾನ್ಸಸ್ ಹೆಚ್ಚಿಗಿರುತ್ತೆ. ಬಟ್ ಅದು ಯಾವಾಗ ಬರುತ್ತೆ, ಏನು ಬರುತ್ತೆ ಅಂತ ಯಾರಿಗೂ ಹೇಳೋಕ್ಕೆ ಬರೋದಿಲ್ಲ. ಅಲ್ಲಿವರೆಗೂ ಕಾಯೋಣ. ನಮ್ಮೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಜಸ್ಟ್ ಫಾಲೋ ಮಾಡೋಣ ಅಂತ ಹೇಳ್ತಾ ವಾಟ್ಸಪ್ ನಂಬರ್ ಸಹ ಕೊಟ್ಟಿದ್ದೀನಿ. ಆಲ್ಗೋದಲ್ಲಿ ಇಂಟ್ರೆಸ್ಟ್ ಇರೋರು ಕಾಂಟ್ಯಾಕ್ಟ್ ಮಾಡಿಕೊಂಡು ವರ್ಕಿಂಗ್ ಪ್ರೊಫೆಷನಲ್ಸ್ ಆಗಿದ್ರೆ ಟೆನ್ಷನ್ ಇಲ್ಲದೆ ಟ್ರೇಡ್ ಮಾಡ್ಬೋದು ಅಂತ ಹೇಳಿದ್ರೆ ಮತ್ತೊಂದು ವೀಡಿಯೋದಲ್ಲಿ ಮೀಟ್ ಮಾಡ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಾನು ಸತೀಶ್, ನಮಸ್ಕಾರ.